ನೀನು ಸ್ವಲ್ಪ ಕೂಲಾಗಿ ಇಟ್ಬಿಡಪ್ಪ, ನೀನ್ ಆರಾಮಾಗಿ ಇಟ್ಬಿಡು. ಜಾಸ್ತಿ ಆಡ್ಬೇಡ ನೀನು. ಅಲ್ಲ ನಿಮ್ಗೆ ಯಾರ್ಯಾರಿದ್ದಾರೆ ದುಡ್ಡು ಕೊಡೋರು ಅವ್ರನ್ನೆಲ್ಲ ಕರ್ಸಿ, ಬೇಗ ಕರ್ಸಿ. 10 ನಿಮಿಷದಲ್ಲೇ ಅದನ್ನೇ ಹೇಳ್ತಾರಲ್ಲ, ಅದನ್ನ ಜಾಸ್ತಿ ಬಿಟ್ಟು ಜಾಸ್ತಿ ನೋಡಕ್ ಹೋಗ್ಬೇಡ. ಆಮೇಲೆ ಗರ್ಭದ ಬಿಟ್ಬಿಡ್ತಾವ, ಸುಮ್ಮನೆ ಬಿಡು. ಏನಕ್ಕೆ ಮತ್ತೆ ಎಲ್ಲ ದುಡಿಸ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ಅವ್ರು ಸತ್ತಾಗಿಲ್ಲ ತಾನೆ, ಆಯಮ್ಮ ಬರಕ್ಕೆ ಹೇಳು. ಬೆಂಗಳೂರು ನಗರದಲ್ಲಿ ಆನ್ಲೈನ್ ಮೂಲಕ ಮನೆ ಬಾಡಿಗೆ ಮತ್ತು ಲೀಸ್ ಹುಡುಕುತ್ತಿದ್ದ ಜನರಿಗೆ ಭಾರೀ ವಂಚನೆ ನಡೆದ ಆರೋಪ ಕೇಳಿಬಂದಿದೆ. ಬಾಡಿಗೆ, ಲೀಸ್ ಹಾಗೂ ಹೂಡಿಕೆ ಹೆಸರಿನಲ್ಲಿ ಲಕ್ಷಾಂತರದಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ಜನರನ್ನು ಮೋಸ ಮಾಡಿದ್ದಾರೆ ಎನ್ನಲಾಗಿದೆ. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ಬಾಡಿಗೆದಾರರು ಸುಮಾರು 200 ಕೋಟಿ ರೂಪಾಯಿ ವಂಚನೆ ಆರೋಪ ಮಾಡಿದ್ದಾರೆ. ಜೋನಸ್ ಅಸೆಟ್ ಮ್ಯಾನೇಜ್ಮೆಂಟ್ ಎಂಬ ಖಾಸಗಿ ಕಂಪನಿ ಹಲವು ಅಪಾರ್ಟ್ಮೆಂಟ್ ಹಾಗೂ ಮನೆ ಮಾಲೀಕರೊಂದಿಗೆ ಒಪ್ಪಂದ ಮಾಡಿಕೊಂಡು ಆನ್ಲೈನ್ ಮೂಲಕ ಮನೆ ಹುಡುಕುತ್ತಿದ್ದವರಿಗೆ ಬಾಡಿಗೆ ಮತ್ತು ಲೀಸ್ ನೀಡುತ್ತಿತ್ತು. ಲೀಸ್ ಹೆಸರಿನಲ್ಲಿ 10 ಲಕ್ಷದಿಂದ 75 ಲಕ್ಷ ರೂಪಾಯಿವರೆಗೆ ಹಣ ಕಟ್ಟಿಸಿಕೊಂಡು ಅದೇ ಹಣದ ಬಡ್ಡಿಯಿಂದ ಮನೆ ಮಾಲೀಕರಿಗೆ ಬಾಡಿಗೆ ನೀಡಲಾಗುತ್ತಿತ್ತು ಎಂದು ಹೇಳಲಾಗಿದೆ. ಕಂಪನಿಯ ಮಾತು ನಂಬಿ ನೂರಾರು ಜನರು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಕೆಲವರಿಗೆ ಬಾಡಿಗೆ, ಕೆಲವರಿಗೆ ಲೀಸ್, ಇನ್ನು ಕೆಲವರಿಗೆ ಹೂಡಿಕೆ ನೆಪದಲ್ಲಿ ಹಣ ಪಡೆದು ವಂಚನೆ ನಡೆಸಲಾಗಿದೆ. ಆದರೆ ಕಳೆದ 3 ರಿಂದ 4 ತಿಂಗಳಿಂದ ಮನೆ ಮಾಲೀಕರಿಗೆ ಬಾಡಿಗೆ ಹಣ ತಲುಪದೇ ಇದ್ದ ಕಾರಣ ಇದೀಗ ಬಾಡಿಗೆದಾರರಿಗೆ ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡಲಾಗುತ್ತಿದೆ. ಇತ್ತ ಕಂಪನಿಯವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದರೂ ಯಾವುದೇ ಪ್ರತಿಕ್ರಿಯೆ ಸಿಗುತ್ತಿಲ್ಲ ಎಂದು ಬಾಡಿಗೆದಾರರು ಆರೋಪಿಸಿದ್ದಾರೆ. ಲೀಸ್ ಹಣವೂ ಸಿಗದೆ ಮನೆ ಖಾಲಿ ಮಾಡುವ ಪರಿಸ್ಥಿತಿ ಎದುರಾಗಿರುವುದರಿಂದ ಇದೀಗ ಠಾಣೆ ಮತ್ತು ಕಚೇರಿಗಳ ಸುತ್ತಾಟ ನಡೆಸುತ್ತಿದ್ದಾರೆ. ಈ ಸಂಬಂಧ ಇಂದಿರಾನಗರ ಠಾಣೆಯಲ್ಲಿ ಕಂಪನಿ ಮಾಲೀಕರಾದ ರಾಘವೇಂದ್ರ ಹಾಗೂ ಸ್ಟೀಫನ್ ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದ್ದರೂ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿರುವ ಬಾಡಿಗೆದಾರರು ಪ್ರಕರಣವನ್ನು ಸಿಐಡಿ ಅಥವಾ ಸಿಸಿಬಿಗೆ ವರ್ಗಾಯಿಸುವಂತೆ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಲು ಮುಂದಾಗಿದ್ದಾರೆ. ನೀನು ಸ್ವಲ್ಪ ಕೂಲಾಗಿ ಇಟ್ಬಿಡಪ್ಪ, ನೀನ್ ಆರಾಮಾಗಿ ಇಟ್ಬಿಡು. ಜಾಸ್ತಿ ಆಡ್ಬೇಡ ನೀನು. ನೀನ್ ಎಷ್ಟು ನೀನ್ ಅಷ್ಟು ನೋಡ್ಕೋ. ಅದನ್ನೇ ಹೇಳ್ತಾರಲ್ಲ, ಅದನ್ನ ಜಾಸ್ತಿ ಬಿಟ್ಟು ಜಾಸ್ತಿ ನೋಡಕ್ ಹೋಗ್ಬೇಡ. ಆಮೇಲೆ ಗರ್ಭದ ಬಿಟ್ಬಿಡ್ತಾವ, ಸುಮ್ಮನೆ ಬಿಡು. ಏನಕ್ಕೆ ಮತ್ತೆ ಎಲ್ಲ ದುಡಿಸ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ಸುಮ್ಮನೆ ನಿಂತ್ಕೊಳ್ಳೋದ್ ಕಲ್ತ್ಕೊಂಡ್ಬಿಡು. ಅದನ್ನ ಮಾಡಿ ಸರ್. ಬರೀ ಇವರು ಫಾಲ್ಸ್ ಪ್ರಾಮಿಸ್ ಕೊಡ್ತಾರಲ್ಲ, ಹೌದಾ? ಅದನ್ನ ಮಾಡಿ ಸರ್, ಅದನ್ನಾದ್ರೂ ಮಾಡಿ. ಇಲ್ಲಾಂದ್ರೆ ಎಂಪ್ಲಾಯೀಸ್ ನಾದ್ರೂ ಕೋರ್ಸಿ, ಎಂಡಿನಾದ್ರೂ ಬರ್ಲಿ. ಅಲ್ಲ ನಿಮ್ಗೆ ಯಾರ್ಯಾರಿದ್ದಾರೆ ದುಡ್ಡು ಕೊಡೋರು ಅವ್ರನ್ನೆಲ್ಲ ಕರ್ಸಿ, ಬೇಗ ಕರ್ಸಿ. 10 ನಿಮಿಷದಲ್ಲೇ ಆಗ್ತಾ ಇದೀನಿ ಸರ್, ಆಗ್ತಾ ಇದೀನಿ. ಏನಪ್ಪ ಬೆಳಗ್ಗೆ ಅಷ್ಟು ಇದ್ದಾಗಲ್ಲ ಮೇಡಮ್ ಬರ್ತಾ ಇದ್ರೆ, ಸವಿತಾ ಮೇಡಮ್ ಇವತ್ತು ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಅವ್ರು ಸತ್ತಾಗಿಲ್ಲ ತಾನೆ, ಆಯಮ್ಮ ಬರಕ್ಕೆ ಹೇಳು. ಇದ್ಯಾವಾಗಪ್ಪ ಹೊಸದು? ಮಧ್ಯಾಹ್ನ ತನಕ ಬತ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೊಮೆಂಟ್ ಅಲ್ಲಿ ಇವಾಗ ಮಾತಾಡಿದ್ರೆ ಇವಾಗ ಮಾತಾಡ್ತಾ ಇಲ್ಲ. ಅಯ್ಯಮ್ಮನ್ನ ಕಾನ್ಫರೆನ್ಸ್ ಕಾಲ್ ಹಾಕ್ಬಿಟ್ಟಿಲ್ಲ ನಮ್ಮ ಹತ್ರ ಮಾತಾಡ್ಸಕ್ಕೆ. ಅವ್ರೇನ್ ಹೇಳ್ದಕ್ಕೆ ನೀನು ಶನಿವಾರ ಕಮಿಟ್ ಮಾಡ್ತಿಲ್ಲ, ಮಾತಾಡ್ಸಕ್ಕಲ್ಲ ಅಯ್ಯಮ್ಮನ್ನ. ಕರ್ಸಿ ಸರ್, ಒಬ್ಬೊಬ್ರು 4 ಜನ ಕರ್ಸಕ್ಕೆ ಎಷ್ಟೊತ್ತಿಂದ ಮಾಡ್ತಿದ್ದೀರಾ? ಆಲ್ರೆಡಿ ಹಾಕಿದ್ದೀನಿ ಮೇಡಮ್. ಇಲ್ಲೊಂದು 5 ಜನ ಇದ್ದಾರೆ, ಸ್ವಲ್ಪ ಸ್ಟ್ರಾಂಗ್ ಸಪೋರ್ಟ್ ಮೇಡಮ್. ಅದು ಲಾಸ್ಟ್ ಮೊಬೈಲ್ ನಂಬರ್ 9098 ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದು ಅಟೆಂಡ್ ಮಾಡಿದೀವಿ ಮೇಡಮ್. ಅದು ಇದು ರೆಂಟ್ ವಿಷಯ ಮತ್ತೆ ಮನೆ ವಿಷಯಕ್ಕೆ ಅದು ಗಲಾಟೆ ಆಗ್ತಿದೆ. ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದೀವಿ ಮೇಡಮ್, ಕ್ಲೋಸ್ ಮಾಡಿ. ಅವಳಿಗೆ ಬರಕ್ಕೆ ಹೇಳಿ ಸರ್. ಚೆನ್ನೈಯಲ್ಲಿ ಒಂದು ಬ್ರಾಂಚ್ ಇದೆ ಮೇಡಮ್. ಅದು 112 ಕಂಪ್ಲೇಂಟ್ ಕ್ಲೋಸ್ ಮಾಡಕ್ಕೆ ಹೇಳಿದೀವಿ. ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಇದೇ ಸ್ಟೇಷನ್